ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನ್ ಇಂದ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮೀನ್ ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಆಗಿದ್ರೆ ನೋಡೋಣ. ಮೀನ್ ಸಾರು ಮಾಡೋಕ್ಕೆ ಬೇಕಾಗುವಂತಹ ಪದಾರ್ಥಗಳು: 2 ಈರುಳ್ಳಿ ಸಣ್ಣ ಗಾತ್ರದ್ದು, 1 ಟೊಮೊಟೊ, 1 ಮುಷ್ಟಿ ಗಾತ್ರದಷ್ಟು ಕೊತ್ತಂಬರಿ, ಅರ್ಧ ಒಳಕೆ ಕಾಯಿ ತುರಿ, ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ, 1 ಇಂಚು ಚಕ್ಕೆ, ಲವಂಗ, 4 ರಿಂದ 5 ಲವಂಗ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಮತ್ತೆ ಹುಣಸೆ ಹುಳಿ, ಎಣ್ಣೆ, ರುಚಿಗೆ ಉಪ್ಪು. ಇದು ಮೀನು ತಗೊಂಡಿದ್ದೀನಿ, 1 kg ಅಷ್ಟು ಮೀನಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೀನ್ ಸಾರು ಮಾಡೋದು ರೀತಿ ಯಾವ ರೀತಿ ಅಂತ ನಾವು ನೋಡೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು. ಅದಕ್ಕೆ ಮತ್ತೆ ಈಗ ಟೊಮೊಟೊ ಹಣ್ಣು, ಕೊತ್ತಂಬರಿ, ಮತ್ತೆ ಏನು ಕಾಯಿ ತಗೊಂಡಿದ್ನಲ್ಲ ಸ್ನೇಹಿತರೆ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಕಾಯಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಕಾಯಿ ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೋಬೇಕು. ಇವಾಗ ಈಗ ಹುರಿದಿರೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಬಿಟ್ಟು ಇದನ್ನು ಒಂದ್ಸರಿ ಫ್ರೈ ಮಾಡ್ಕೋತೀನಿ. ಈಗ ಫ್ರೆಂಡ್ಸ್, ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ, ಅಂದರೆ ಸಣ್ಣಕ್ಕೆ ಪೇಸ್ಟ್ ಮಾಡ್ಬೇಕು ಇದನ್ನ. ಸ್ನೇಹಿತರೆ, ಈ ರೀತಿಯಾಗಿ ನಾನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗ ಮಸಾಲೆನ ನಾನು ಸಾರಿಗೆ ಹಾಕ್ತೀನಿ, ಇನ್ನು ಅರ್ಧ ಮಸಾಲೆ ಫ್ರೈ ಮಾಡ್ಲಿಕ್ಕೆ ಹಾಕ್ತೀನಿ. ಸ್ನೇಹಿತರೆ, ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಏನು ಮಸಾಲೆ ಅರ್ಧ ಪೇಸ್ಟ್ ತೆಗೆದಿಟ್ಕೊಂಡಿದ್ನಲ್ಲ, ಇನ್ನು 1 ಟೇಬಲ್ ಸ್ಪೂನು ಒಗ್ಗರಣೆಗೆ ನಾನು ಖಾರ ಪುಡಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಅದನ್ನ ಈ ಥರ ಬಾಡಿಸ್ಕೊಂಡ್ಮೇಲೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟ್ ಹಾಕಬೇಕು. ಈ ಪೇಸ್ಟ್ ಇದೆಲ್ಲ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಇದೇ ಮೀನು ಸಾರಿಗೆ ಒಳ್ಳೆ ಟೇಸ್ಟ್ ಕೊಡೋದು. ಈ ಥರ ಎಣ್ಣೆಲಿ ಬಾಡಿಸ್ಕೊಂಡ್ಮೇಲೆ ಏನು ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮಸಾಲೆ ವಾಸನೆ ಎಲ್ಲ ಹೋಗೋ ಥರ ನಾವು ಬಾಡಿಸ್ಕೋಬೇಕು. ನಂತರ ಏನು ಹುಣಸೆ ಹಣ್ಣು ನಾವು ನೀರಲ್ಲಿ ನೆನಕಿಟ್ಟಿದ್ವಲ್ಲ ಅದ್ರದ್ದು ರಸ ಹಾಕಬೇಕು. ಇದೆಲ್ಲ ಒಂದು ಕುದಿ ಮಸಾಲೆ ಹಂಗೆ ಬೇಯಿಸ್ಬೇಕು ಸ್ನೇಹಿತರೆ. ಆಮೇಲೆ ನಾವು ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕು. ಎಷ್ಟು ಥಿಕ್ನೆಸ್ ಬೇಕು ನಮಗೆ ನೋಡಿಕೊಂಡು ನೀರು ಹಾಕಬೇಕು. ಈಗ ನೀರು, ಇದೆಲ್ಲ ಚಳಮಳ ಅಂತ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಸ್ನೇಹಿತರೆ. ಚೆನ್ನಾಗಿ ಸಾರು ಕುದಿಯಕ್ಕೆ ಬಿಟ್ಟು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಫಿಶ್ ಫ್ರೈಗೆ ಮಸಾಲೆ ಹೇಗೆ ರೆಡಿ ಮಾಡ್ಕೊಳೋದು ಅಂತ, ಅರ್ಧ ಏನು ನಾನು ಇದನ್ನ ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಏನು ಹುಣಸೆ ರಸ ಇತ್ತಲ್ಲ, ಹುಣಸೆ ರಸ ಹಾಕ್ಬಿಟ್ಟು ಇದನ್ನ ಕಲಸಿಡ್ಬೇಕು ಸ್ನೇಹಿತರೆ. ಈ ರೀತಿಯಾಗಿ ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ಈ ಮಸಾಲೆಗೆ ಫಿಶ್ ಹಾಕ್ಬಿಟ್ಟು ಕಲಸಿ ಈ ಥರ ಮಸಾಲೆ ಹಚ್ಬಿಟ್ಟು ಇಟ್ಕೋಬೇಕು ಸ್ನೇಹಿತರೆ. ಒಂದು ಕಡೆ ಇಟ್ಕೋಬೇಕು. ಈ ಥರ ಮಸಾಲೆ ಹಚ್ಬಿಟ್ಟು ಸ್ನೇಹಿತರೆ ಒಂದು ಅರ್ಧ ತಾಸು ಇದನ್ನ ನೆನೆಯಕ್ಕೆ ಬಿಡೋಣ. ಈಗ ಸಾರು ಯಾವ ರೀತಿ ಆಗಿದೆ ಅಂತ ನೋಡೋಣ. ಸಾರು ಸಹಿತ ಒಳ್ಳೆ ಘಮ ಬಂದಿದೆ. ಈಗ ಥಿಕ್ನೆಸ್ ನೋಡ್ಕೊಂಡು ಬೇಕಿದ್ರೆ ಸ್ವಲ್ಪ ನೀರು ಹಾಕೋಬಹುದು.
ಸ್ನೇಹಿತರೆ ನೋಡ್ರಿ, ಸಾರು ಚೆನ್ನಾಗಿ ಕುದ್ದಿದೆ. ಇವಾಗ ಏನು ಮಾಡಬೇಕು ಅಂದರೆ ಮೀನು ಹಾಕಬೇಕು. ನಾನೇನು ಮಾಡಿದ್ದೀನಿ, ಮೀನಿನ ತಲೆ ಮತ್ತು ಬಾಲ ಸಾರಿಗೆ ಹಾಕ್ತೀನಿ. ಮಿಕ್ಕಿದ್ದನ್ನ ಫ್ರೈಗೆ ಹಾಕಿದ್ದೀನಿ. ಆಮೇಲೆ ಫಿಶ್ ತೊಳೆಯುವಾಗೂ ನಾವು ಚೆನ್ನಾಗಿ ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ 1-2 ರಿಂದ 3 ಬಾರಿ ವಾಶ್ ಮಾಡಬೇಕು ಸ್ನೇಹಿತರೆ. ಈಗ ಫಿಶ್ ಎಲ್ಲ ಇದ್ರೊಳಗೆ ಹಾಕಿದ್ದೀನಿ. ಇದು ಒಂದು 5 ನಿಮಿಷ ಕುದಿಬೇಕು. ಇದನ್ನು ಕುದಿಯಕ್ಕೆ ಬಿಟ್ಟು ಫ್ರೈ ಮಾಡೋಣ. ಈಗ ಒಂದು ತವಾ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫಿಶ್ ಫ್ರೈಗೆ ಏನು ಮಸಾಲೆ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಲಿಕ್ಕೆ ಬಿಡಬೇಕು ಸ್ನೇಹಿತರೆ. ಈ ರೀತಿ 2 ಬದಿನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.